ಕನಕ ಜಯಂತ್ಯೋತ್ಸವ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಸ್ವಾಗತದ ನುಡಿ ಮುನ್ನ ಅತ್ಯಂತ ಅರ್ಥಗರ್ಭಿತವಾಗ್ತಕ್ಕಂಥ ಒಂದು ಚಿಕ್ಕ ಕವನದೊಂದಿಗೆ ನಾನು ಸ್ವಾಗತವನ್ನು ಪ್ರಾರಂಭಿಸಿದ್ದೇನೆ. ಕನಕ ಕುರಿ ಕಾಯುತ್ತಿದ್ದ ಕೃಷ್ಣ ದನ ಮೇಯಿಸುತ್ತಿದ್ದ ಪರಿಚಯವಾಯಿತು ಹೆಚ್ಚೇನಿಲ್ಲ. ಕನಕ ರೊಟ್ಟಿ ಒಯ್ಯುತ್ತಿದ್ದ ಕೃಷ್ಣ ಬೆಣ್ಣೆ ಹಸುತ್ತಿದ್ದ ಹಂಚಿಕೊಂಡು ಉಂಡರು ಇಬ್ಬರು ಹೆಚ್ಚೇನಿಲ್ಲ. ಕನಕನಿಗೆ ಹಾಡು ಕಟ್ಟುವ ಹುಚ್ಚು, ಕೃಷ್ಣನಿಗೆ ಕೊಳಲು ಊದುವ ಹುಚ್ಚು. ಕನಕನಿಗೆ ಹಾಡು ಕಟ್ಟುವ ಹುಚ್ಚು, ಕೃಷ್ಣನಿಗೆ ಕೊಳಲು ಊದುವ ಹುಚ್ಚು. ಗೆಳೆತನ ಕುದುರಿತು ಇಬ್ಬರಿಗೂ ಹೆಚ್ಚೇನಿಲ್ಲ. ಕನಕ ಬ್ಯಾ ಬ್ಯಾ ಎಂಬ ಧ್ವನಿಯೊಂದಿಗೆ ನಡೆದರು, ಕೃಷ್ಣ ಅಂಬ ಎಂಬ ಧ್ವನಿಯೊಂದಿಗೆ ಸಾಗಿದರು. ಕಿರ್ಕಿರ್ ಮುರ್ಮುರ್ ಕೂಗು ಹಾಕಿ ಕೂಡಿ ಆಡಿ ನಲಿದರು ಇಬ್ಬರು ಹೆಚ್ಚೇನಿಲ್ಲ. ಕೃಷ್ಣ ಮಹಾತುಂಟ ತರಲೆ ಜಗಳ ಗಂಟ, ಕನಕ ಅವನ ಬಂಟ ನೆಂಟ ಸರ್ವಸ್ವ. ಇಬ್ಬರು ಬದುಕಿ ಬಾಳಿದರು ಹೆಚ್ಚೇನಿಲ್ಲ. ಕುಲದ ನೆಲೆಯಿಲ್ಲ ಕಾಲದ ಹಂಗಿಲ್ಲ. ಕನಕ ಮಣ್ಣಾದ ಕೃಷ್ಣ ಕಲ್ಲಾದ. ಇದೊಂದು ಕಲ್ಲು ಮಣ್ಣಿನ ಕಥೆಯೇನಲ್ಲ. ಇಬ್ಬರು ಈ ನಾಡಿಗೆ, ಈ ಜಗತ್ತಿಗೆ ಬೆಳಕ ನೀಡಿದ ಆದರ್ಶ ದಾರ್ಶನಿಕರು. ಇಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಕನಕದಾಸರು ಕೇವಲ ಸಂತರಾಗಿ, ದಾರ್ಶನಿಕರಾಗಿ ನಮ್ಮ ಮುಂದೆ ಕಾಣ್ತಾ ಇಲ್ಲ. ಅವರೊಬ್ಬ ಚಿಂತಕರು, ಅವರೊಬ್ಬ ಶಿಕ್ಷಣ ತಜ್ಞರು, ಅವರೊಬ್ಬ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಪ್ರಯತ್ನ ಮಾಡಿದಂಥ ಸಮಾಜ ಸುಧಾರಕರು ಎಂಬುದನ್ನು ನಾವಿವತ್ತು ಮನಗಾಣಲೇಬೇಕು. दीपं ज्योति परब्रह्म दीपं ज्योति जनार्दन दीपो हरति पापानि ज्योतिर्दीपं नमोस्तुते. ಹಿಡ್ಕೊಳ್ರಿ. ಸರ್ ಸೈಡು ಪ್ರಶಾಂತ್ ಸರ್ ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಇವತ್ತು ಕನಕ ಜಯಂತಿ. ನಮ್ಮ ಕನಕದಾಸರ ಬಗ್ಗೆ ವಿಚಾರಗಳು ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೂ ನಾವು ಪ್ರೀತಿಯಿಂದ ಒಂದಿಷ್ಟು ಅವರನ್ನು ಸ್ಮರಣೆ ಮಾಡುವ ಸಲುವಾಗಿ ನುಡಿಗಳ ಹಂಚಿಕೆಯನ್ನ ಮಾಡುವುದು ಅವರಿಗೆ ಗೌರವ ಕೊಟ್ಟ ಹಾಗೆ ಅಂತಕ್ಕಂಥ ಭಾವನೆಯಲ್ಲಿ ಮಾತನ್ನ ಮುಂದುವರೆಸ್ತಾ, ಅದು 15-16ನೇ ಶತಮಾನದ ಕಾಲಘಟ್ಟ. ವಿಜಯನಗರ ಸಾಮ್ರಾಜ್ಯದ ಪಾಳುಪಟ್ಟಿಗೆ ಸೇರಿರ್ತಕ್ಕಂಥ ಬಂಕಾಪುರ ಪ್ರಾಂತ್ಯದ ಬಾಡ ಕೋಟೆಯ ಡನಾಯಕನಾಗಿದ್ದವನು ಬೀರಪ್ಪ ನಾಯಕ. ಈತನ ಹೆಂಡತಿ ಬಚ್ಚಮ್ಮ. ಈ ಇಬ್ಬರು ಆದರ್ಶ ದಂಪತಿಗಳಿಗೆ ಬಹುದಿನಗಳ ಕಾಲ ಮಕ್ಕಳು ಆಗದೇ ಇರತಕ್ಕಂಥ ಕಾರಣಕ್ಕಾಗಿ
ತಮ್ಮ ಕುಲದೇವರಾಗಿರ್ತಕ್ಕಂತಹ ತಿರುಪತಿ ತಿಮ್ಮಪ್ಪನನ್ನ ಹರಕೆ ಹೊತ್ತು ನೀನು ನಮಗೆ ಮಗುವನ್ನ ಕರುಣಿಸಿದರೆ ನಿನ್ನ ನಾಮಾಂಕಿತದಲ್ಲಿ ಅವನ ಹೆಸರನ್ನ ಇಡ್ತೇವೆ ಅಂತಕ್ಕಂಥ ಹರಕೆ ಹೊತ್ತ ನಿಮಿತ್ತವಾಗಿ ನಂತರದಲ್ಲಿ ಮಗು ಆಗ್ತದೆ. ಆ ಮಗುವಿಗೆ ತಿಮ್ಮಪ್ಪ ಅಂತಕ್ಕಂಥ ಹೆಸರನ್ನ ಇಡಲಾಗ್ತದೆ. ಮುಂದುವರೆದು ಈ ತಿಮ್ಮಪ್ಪ ನಾಯಕನಾಗಿ, ಈ ತಿಮ್ಮಪ್ಪ ನಾಯಕ ಕನಕ ನಾಯಕನಾಗಿ, ಈ ಕನಕ ನಾಯಕ ಕನಕದಾಸರಾಗಿ ಈ ನಮ್ಮ ಕನ್ನಡ ನಾಡಿನ ಭವ್ಯ ಪರಂಪರೆಯನ್ನ ಬೆಳಗಿಸುವಲ್ಲಿ ಸಾಕ್ಷೀಭೂತರಾಗಿರ್ತಾರೆ ಅಂತಕ್ಕಂಥದ್ದು. ಬೀರಪ್ಪ ನಾಯಕ ಬಂಕಾಪುರದ ಡನಾಯಕನಾಗಿದ್ದ ಅಂತ. ಡನಾಯಕ ಅಂತಂದ್ರೆ ಒಂದು ಆಯಕಟ್ಟಿನ ಜಾಗದ ಒಳಗಡೆ ಒಂದು ಮೀಸಲು ಸೈನ್ಯವನ್ನ ಇಟ್ಟುಕೊಂಡು ಆ ಮೀಸಲು ಸೇನೆಯ ಅಧಿಪತಿ ಆಗಿರ್ತಕ್ಕಂಥದ್ದು, ಸೇನಾಧಿಪತಿ ಆಗಿರ್ತಕ್ಕಂಥದ್ದು ಅನ್ನುವಂಥ ಅರ್ಥ. ಆ ಕಾರ್ಯವನ್ನ ಬೀರಪ್ಪ ನಾಯಕ ಮಾಡ್ತಾ ಇರ್ತಾನೆ. ಬಾಡುವು ಕೂಟ ಆಯಕಟ್ಟಿನ ಜಾಗವಾಗಿರುತ್ತದೆ ಅಂತ. ಹೀಗೆ ಡನಾಯಕನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಬಚ್ಚಪ್ಪ ನಾಯಕನಿಗೆ ತನ್ನ ಮಗನನ್ನ ಒಬ್ಬ ಶೂರನಾಗಿ, ಒಬ್ಬ ನಾಯಕನಾಗಿ ಈ ನಾಡಿಗೆ ಕೊಡಬೇಕು ಅಂತಕ್ಕಂಥ ಉತ್ಕಟ ಇಚ್ಛೆಯಿಂದ ಬಾಲ್ಯದಲ್ಲಿ ಅವನಿಗೆ ಶಿಕ್ಷಣವನ್ನ ಈ ಬಾಡ ಗ್ರಾಮದಲ್ಲಿ ಬಾಲ್ಯ ಶಿಕ್ಷಣವನ್ನ ಕೊಡಲಾಗ್ತದೆ. ತಂದೆಯಿಂದಲೇ ಅಧ್ಯಯನ ಆರಂಭ ಆಗ್ತದೆ. ಇದಾದ ನಂತರದಲ್ಲಿ ಪಕ್ಕದ ಬಂಕಾಪುರದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಶ್ರೀನಿವಾಸಾಚಾರ್ಯರ ಬಳಿ ಅವರ ವಿದ್ಯಾಭ್ಯಾಸಕ್ಕೆ ಮುಂದುವರಿಸಲಾಗ್ತದೆ. ಅಲ್ಲಿ ಸಂಸ್ಕೃತ, ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯ ಜೊತೆಗೆ ಯೋಧ ಪರಂಪರೆಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಭ್ಯಾಸ, ಕತ್ತಿವರಸೆ, ಕುದುರೆ ಸವಾರಿ ಇವೆಲ್ಲವನ್ನು ಕೂಡ ಅತ್ಯಂತ ಹೆಚ್ಚಿನ ಆಸಕ್ತಿಯಿಂದ ಕಲಿತಂತಹ ಈ ತಿಮ್ಮಪ್ಪ ಒಬ್ಬ ಶ್ರೇಷ್ಠ ಯೋಧನಾಗಿ ಮೈದಳಿತಾನೆ. ಕನಕನ ಬಗ್ಗೆ ಎಷ್ಟು ವಿಚಾರಗಳನ್ನು ನಾವು ಹಂಚಿಕೆ ಮಾಡ್ಕೋಬಹುದು ಅಂತಂದ್ರೆ ಅಷ್ಟು ವಿಚಾರಗಳು ವಿಪುಲವಾಗಿ ನಾವು ಕಾಣೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಬೀರಪ್ಪ ನಾಯಕರು ಅಕಾಲಿಕವಾಗಿರ್ತಕ್ಕಂಥ ಮರಣದ ನಂತರದಲ್ಲಿ ಈ ತಿಮ್ಮಪ್ಪ ನಾಯಕನನ್ನ ವಿಜಯನಗರದ ಅರಸರು ಅವರ ಸಾಮರ್ಥ್ಯವನ್ನು ಕಂಡು ತಮ್ಮ ಸೇನೆಗೆ ಸೇರಿಸಿಕೊಳ್ತಾರೆ. ಅನೇಕ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ತಿಮ್ಮಪ್ಪ ಬಹಳ ಶ್ರೇಷ್ಠ ಮಟ್ಟದ ವೀರಯೋಧ ಅಂತಕ್ಕಂಥ ಪ್ರಶಸ್ತಿಗೆ ಭಾಜನಾಗ್ತಾನೆ. ಇವನ ಕೆಚ್ಚದೆ ಚಾಣಾಕ್ಷತನ ಚತುರತೆಯನ್ನ ಕಂಡಂತ ವಿಜಯನಗರದ ಸಾಮ್ರಾಜ್ಯದ ಅರಸರು ಬೀರಪ್ಪ ನಾಯಕ ಹೊಂದಿರತಕ್ಕಂತಹ ಡನಾಯಕ ಹುದ್ದೆಯನ್ನ ಈ ತಿಮ್ಮಪ್ಪನಿಗೆ ಕೊಡುತ್ತಾರೆ. ತಿಮ್ಮಪ್ಪ ಇದ್ದವನು ತಿಮ್ಮಪ್ಪ ನಾಯಕನಾಗಿ ತನ್ನ ಹೆಸರು ಬದಲಾಗ್ತಾ ಹೋಗ್ತದೆ. ಮುಂದುವರೆದಂತಹ ಈ ಡನಾಯಕನ ಆಡಳಿತ ಮಾಡುತ್ತಿರ್ತಕ್ಕಂತಹ ಸಂದರ್ಭದ ಒಳಗಡೆ ಒಂದು ಸಾರಿ ತಿಮ್ಮಪ್ಪ ನಾಯಕನಿಗೆ ತಮ್ಮ ಆರಾಧ್ಯ ಮನೆದೇವರಾಗಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪ ಕನಸಿನಲ್ಲಿ ಬಂದು ನನಗೆ ಒಂದು ಗುಡಿಯನ್ನ ಕಟ್ಟಿಸಿಕೊಡು ಅಂತ, ಇಲ್ಲಿ ಒಂದು ಪವಾಡ ನಡೀತದೆ ಅಂತ. ಈ ಬಗ್ಗೆ ಅನೇಕ ಐತಿಹ್ಯಗಳಿದಾವೆ, ಬೇರೆ ಬೇರೆ ಆಗಿರ್ತಕ್ಕಂತಹ ಒಂದು ಅಭಿಪ್ರಾಯಗಳನ್ನು ನಾವು ನೋಡಲಾಗ್ತದೆ ಅಂತಕ್ಕಂಥದ್ದು. ಹೀಗೆ ಕನಸಿನಲ್ಲಿ ಬಂದಂತಹ ತಿಮ್ಮಪ್ಪ ಒಂದು ಗುಡಿಯನ್ನ ಕಟ್ಟಿಸುವಂತಂದ್ರೆ ಅದು ಜನಾಹಿತಕ್ಕಾಗಿ ಕಟ್ಟಿಸುವಂತಕ್ಕಂಥ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕಾರ್ಮಿಕರಿಗೆ ಕೊಪ್ಪರಿಗೆ ಹೊನ್ನು ಸಿಕ್ತು ಅಂತ. ಈ ಹೊನ್ನು ಸಿಕ್ಕಿನ ಬಗ್ಗೆ ಅವರು ಕೆರೆಯನ್ನು ಕಟ್ಟಿಸ್ತಾ ಇರ್ಬೇಕಾದ್ರೆ ಸಿಕ್ಕಿತ್ತು, ಹೊಲವನ್ನು ಉಳುಮೆ ಮಾಡ್ಬೇಕಾದ್ರೆ ಸಿಕ್ಕಿತ್ತು, ಅರಮನೆಯನ್ನ ಕಟ್ಟಿಸ್ಬೇಕಾದ್ರೆ ಸಿಕ್ಕಿತ್ತು ಅಂತಕ್ಕಂಥ ಅನೇಕ ಉಲ್ಲೇಖಗಳಿದ್ದಾವೆ. ಆದ್ರೆ ಅಂತಿಮವಾಗಿ ನಾವು ತೀರ್ಮಾನ ಮಾಡಬೇಕಾಗಿದ್ದೇನು ಅಂತಂದ್ರೆ ಈ ತಿಮ್ಮಪ್ಪ ನಾಯಕನಿಗೆ ಚಿನ್ನ ಸಿಕ್ಕಿದ್ದಂತೂ ಹೌದು, ಅದು ಕೊಪ್ಪರಿಗೆ ಎಷ್ಟು ಅಂತ. ಈ ಕೊಪ್ಪರಿಗೆ ಚಿನ್ನವನ್ನ ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ ಅಂತಕ್ಕಂಥದ್ದು. ಆದ್ರೆ ಈ ಡನಾಯಕನಾಗಿ ಆ ಗ್ರಾಮದ 78 ಗ್ರಾಮಗಳ ಆ ಬಹಳದ ಪ್ರಾಂತ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಈ ತಿಮ್ಮಪ್ಪ ನಾಯಕ ಅದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸ್ತಾನೆ. ನಿಸ್ಪೃಹತೆಯಿಂದ ಜನ ಕಲ್ಯಾಣಕ್ಕಾಗಿ ಕೆರೆ ಕಟ್ಟಿಸ್ತಕ್ಕಂಥದ್ದು, ಬಾವಿ ಕಟ್ಟಿಸ್ತಕ್ಕಂಥದ್ದು, ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು, ದೀನ ದಲಿತರಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಪರಿಚರಿಕೆಯ ಕಾರ್ಯಗಳನ್ನ ಈ ಚಿನ್ನದ ಮೂಲಕ ಮಾಡ್ತಕ್ಕಂತಹ ಕಾರಣಕ್ಕಾಗಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬದ ಆಚರಣಾ ಸಮಿತಿ ಭದ್ರಾವತಿ ಘಟಕದಿಂದ 537ನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಮಾನ್ಯ ಶಾಸಕರೇ ಮತ್ತು ರಾಷ್ಟ್ರೀಯ ಹಬ್ಬದ ಅಧ್ಯಕ್ಷರಾದಂಥ ತಹಸೀಲ್ದಾರ್ ಅವರೇ, ನಮ್ಮ ನಗರಸಭೆ ಆಯುಕ್ತರೇ ಮತ್ತು ಕುರುಬರ ಸಂಘದ ಅಧ್ಯಕ್ಷರಾದಂಥ ಸಂತೋಷ್ ಅವರೇ,
ಮತ್ತು ಉಪಾಧ್ಯಕ್ಷರ ಎಲ್ಲ ನಾನು ಎಷ್ಟೋ ಸಲ ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡಿ, ನಮ್ಮಲ್ಲೂ ಕೂಡ ಇದೆ, ಎಲ್ಲ ಸಮಾಜದಲ್ಲೂ ಇದ್ದಿದ್ದೆ ಅದು ಮಾಮೂಲಿ. ಆದರೆ ಸಮಾಜದ ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಬರಬೇಕು. ಈ ಭಿನ್ನಾಭಿಪ್ರಾಯಗಳನ್ನ ಭೇದ ಭಾವಗಳನ್ನ ಮರಿಬೇಕು. ಭಿನ್ನಾಭಿಪ್ರಾಯ ಭೇದ ಭಾವಗಳು ಜಾಸ್ತಿ ಆದಷ್ಟು ಸಮಾಜ ಕುಂಠಿತ ಆಗುತ್ತೆ ಮತ್ತು ಸಮಾಜ ಅಭಿವೃದ್ಧಿ ಕೂಡ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ. ಇದು ನನ್ನ ಶ್ರೇಯಸ್ಸಿಗೋಸ್ಕರ ನಾನು ಹೇಳ್ತಾ ಇಲ್ಲ, ಸಮಾಜ ತುಂಬ ಮುಖ್ಯ ಎಲ್ಲರಿಗೂ ಕೂಡ. ಸಮಾಜ ಇದ್ದರೆ ನಾವು ಏನು ಬೇಕಾದ್ರೂ ಸಾಧನೆಯನ್ನು ಮಾಡ್ಬೋದು. ಹಾಗಾಗಿ ಸಮಾಜ ತುಂಬ ಮುಖ್ಯ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ಮುಂದಿನ ವರ್ಷ ವಿನಂತಿ ಮಾಡ್ಕೊಳ್ತೀನಿ. ಅಧ್ಯಕ್ಷರು ಇದ್ದಾರೆ, ತಾವು ಸರ್ಟಿಫಿಕೇಟ್ ಕೊಡುವಾಗ ಆ ಸರ್ಟಿಫಿಕೇಟಲ್ಲಿ ಪರಮ ಪೂಜ್ಯರ ಚಿತ್ರವನ್ನು ಹಾಕಿಸ್ಬೇಕು. ಯಾಕೆಂದರೆ ನಿಮ್ಮ ಸಮಾಜದಿಂದ ಕೊಡ್ತಾ ಇರೋದು. ಈಗ ಬೇರೆ ಬೇರೆ ಆದಿಚುಂಚನಗಿರಿ ಮಠದಲ್ಲಿ ಗೌರ್ಮೆಂಟ್ ಫಂಕ್ಷನ್ ಅಲ್ಲ, ಅದು ಅವ್ರ ಸಮಾಜ ವತಿಯಿಂದ ಕೊಡ್ತಾ ಇರೋದು. ನಿಮ್ಮ ಸಮಾಜ ಇದು ಗಾರ್ಮೆಂಟ್ ಫಂಕ್ಷನ್ ಅಲ್ಲ, ನಿಮ್ಮ ಸಮಾಜ ವತಿಯಿಂದ ಸರ್ಟಿಫಿಕೇಟನ್ನು ಕನಕ ವಿದ್ಯಾಸಂಸ್ಥೆನ ಕೊಡೋದ್ರಿಂದ ಗುರುಗಳ ಫೋಟೋಗಳನ್ನು ಹಾಕಬೇಕಂದ್ರೆ ಎಲ್ಲ ಸಮಾಜದವರು ಗುರುಗಳ ಫೋಟೋಗಳು ಹಾಕಿದ್ದಾರೆ. ನಾನು ನೋಡಿದ್ದೀನಿ, ಇವತ್ತು ಎಲ್ಲ ಸಮಾಜದಲ್ಲೂ ಕೂಡ ಗುರುಗಳ ಫೋಟೋ ಹಾಕಿದ್ದಾರೆ. ಗುರುಗಳ ಫೋಟೋಗಳನ್ನು ತಾವು ಹಾಕಬೇಕಂತ ಆದೇಶ ಅಲ್ಲ, ವಿನಂತಿ, ಮನವಿ ನಂದು. ಯಾಕೆಂತಂದರೆ ಗುರುಗಳ ಮೇಲೆ ಅಭಿಮಾನ ಇರೋದ್ರಿಂದ ನನಗೆ ತುಂಬ ಅಭಿಮಾನ ಇರೋ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ಸಮಾಜ ತಾವು ಇನ್ನು ಮುಂದೆ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಸಂಘಟನೆಗೆ ನಿಮ್ಮ ಸಮಾಜದ ಒಳಿತಿಗೆ ಮತ್ತು ನಿಮ್ಮ ಸಮಾಜದ ಪ್ರತಿಯೊಂದು ಕಷ್ಟಗಳು ನಾವು ನಮ್ಮ ಶಾಸಕರು, ನಮ್ಮ ಕುಟುಂಬ, ವೇದಿಕೆಗಳಂತ ಎಲ್ಲ ಗಣ್ಯರು, ನಮ್ಮ ಚುನಾಯಿತ ಅಭ್ಯರ್ಥಿಗಳು ಕೂಡ ನಾವು ಇರ್ತೀವಿ. ಜೊತೆಗೆ ನಮ್ಮೆಲ್ಲರ ಪುಣ್ಯ, ನಮ್ಮ ಶಾಸಕರು ಇವತ್ತು ಭದ್ರಾವತಿ ಕ್ಷೇತ್ರದಲ್ಲಿ ನಮ್ಮ ಕುರುಬರು ಸಮಾಜದವರನ್ನು ನಾಮನಿರ್ದೇಶಕರಾಗಿ, ಸರ್ಕಾರಿ ನಾಮನಿರ್ದೇಶಕರಾಗಿ ಸತತವಾಗಿ 5 ಜನವನ್ನು ಕೂಡ ಮಾಡಿದ್ದಾರೆ. ಅದು ತಮ್ಮ ಎಲ್ಲರಿಗೂ ಕೂಡ ಹೆಮ್ಮೆ ಪಡುವಂಥ ಭದ್ರಾವತಿ ಇತಿಹಾಸದಲ್ಲಿ ಯಾರೂ ಕೂಡ ಈ ಸಮಾಜದವರು 5 ಜನ ನಾಮನಿರ್ದೇಶಕರಾಗಿರಲಿಲ್ಲ. ಅಂಥ ಒಂದು ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಆಗಿರೋದ್ರಿಂದ, ನಮ್ಮ ಸರ್ಕಾರ ಇರೋದ್ರಿಂದ 5 ಜನ ನಾಮನಿರ್ದೇಶಕರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಿದ್ವಿ. ಅವರು ಕೂಡ ಈ ಸಮಾಜದ ಅಭಿವೃದ್ಧಿಗೆ ತಾವು ಸಂಘಟನೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಶಾಸಕರಿಗೆ ಈ ಕುರುಬರ ಸಮಾಜದ ಪರವಾಗಿ ನಾಮನಿರ್ದೇಶನ ಮಾಡಿದಂಥ ಎಲ್ಲರಿಗೂ ಕೂಡ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಅಂತ ನಿಮ್ಮ ಸಮಾಜದಂಥ ಕಾಂತರಾಜ್ ಅವರು ಕೂಡ ನಮ್ಮ ಶಾಸಕರು ತುಂಬ ಅಭಿಮಾನಪೂರ್ವಕವಾಗಿ ಮಾಡಿದಂಥ ಶಾಸಕರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.